ಎಲ್ಲರಿಗೂ ನಮಸ್ಕಾರ. ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, ಗ್ಯಾಸ್ಟೆಡ್ ಪ್ರೊಬೇಷನರ್ಸ್ ಏನು KAS ಎಕ್ಸಾಮ್ ಅಂತ ಕರಿತೀವಿ, ಅದು ಇನ್ನು ಹೊಸ್ತಿಲಲ್ಲೇ ಇದೆ. ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಶೇಷ ವಿಡಿಯೋ ಸರಣಿಯನ್ನ ನಮಗೆ ಮಾಡ್ತಾ ಇದ್ದೇನೆ. ಸೊ ಕಳೆದ ಹಿಂದಿನ ವರ್ಷದ KAS ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಂಡು ಅದರಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದು ಕಳೆಯ ಒಂದು 5-6 ದಿನಗಳೇನು ಉಳ್ಕೊಂಡಿದೆ. ಸೊ ಈ ಕ್ಷಣದಲ್ಲಿ ನೀವು ಎಲ್ಲವನ್ನೂ ಕೂಡ ಓದ್ಲಿಕ್ಕೆ ಆಗೋದಿಲ್ಲ. ಸೊ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಅನಾಲಿಸಿಸ್ ಮಾಡಬಹುದು. ಸೊ ಯಾವ ತರ ನೀವು ಪ್ರಿಪೇರ್ ಆಗಿದ್ದೀರಾ, ಯಾವ್ದಿನ್ನೂ ರಿವಿಷನ್ ಮಾಡಬೇಕಿದೆ, ಸೊ ಆ ರೀತಿ ನೀವು ಈ ಸರಿ ಸ್ಮಾರ್ಟ್ ಆಗಿ ವರ್ಕ್ ಮಾಡಬೇಕಾಗತ್ತೆ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು 2020ರ KAS ಪ್ರಶ್ನೆ ಪತ್ರಿಕೆಯನ್ನ ತೆಗೆದುಕೊಂಡಿದ್ದೇವೆ. ಸೊ ಹಾಗಾದ್ರೆ ಇನ್ನೇತಕ್ಕೆ ತಡ ಫ್ರೆಂಡ್ಸ್, ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಸ್ನೇಹಿತರೆ, ಕಳೆದ 10 ವರ್ಷಗಳಲ್ಲಿ ನಾವು ನೋಡೋದಾದ್ರೆ ಸೊ 4 ಬಾರಿ ಒಟ್ಟಾರೆ 3 ಬಾರಿ KAS ಎಕ್ಸಾಮ್ ಆಗಿದೆ. ಈ ಬಾರಿ ಆಗ್ತಿರೋದು ಆಗಸ್ಟ್ 27ಕ್ಕೆ ಏನಾಗ್ತಾ ಇದೆ, ಇದು 4ನೇ ಬಾರಿ ಆಗ್ತಾ ಇರುವಂತದ್ದು. ಸೊ ಕಳೆದ ವರ್ಷದ ಪೇಪರ್ಸ್ ಅಂತ ಹೇಳಿದ್ರೆ 2015ರಲ್ಲಿ ಏನು 464 ಪೋಸ್ಟ್ ಗಳಿಗೆ KAS ಎಕ್ಸಾಮ್ ಆಗಿತ್ತು, ಅದು 2017ರಲ್ಲಿ 428 ಪೋಸ್ಟ್ KAS ಎಕ್ಸಾಮ್ ಆಗಿತ್ತು. 2020ರಲ್ಲಿ ಕೇವಲ 106 ಪೋಸ್ಟ್ ಗಳಿಗೆ KAS ಎಕ್ಸಾಮ್ ಆಗಿತ್ತು. ಸೊ ಈ ವರ್ಷ 2024ರಲ್ಲಿ 384 ಪೋಸ್ಟ್ಗೆ ಈ KAS ಎಕ್ಸಾಮ್ ಅಥವಾ ಗ್ಯಾಸ್ಟೆಡ್ ಪ್ರೊಬೇಷನರ್ಸ್ ಎಕ್ಸಾಮ್ ಅಂತ ಕರಿತೀವಿ. ಸೊ ಆಗ್ತಾ ಇದೆ. ಸೊ ಎಲ್ರಿಗೂ ಕೂಡ ಪ್ಯಾಟರ್ನ್ ಗೊತ್ತೇ ಇದೆ. 2 ಪೇಪರ್ ಇರುತ್ತೆ, ಪತ್ರಿಕೆ 1 ಪತ್ರಿಕೆ 2 ಅಂತ ಹೇಳ್ಬಿಟ್ಟು. ಸೊ 2 ಕೂಡ ತಲಾ 200 ಅಂಕಗಳಿಗೆ, ಒಟ್ಟಾರೆ 400 ಅಂಕಗಳಿಗಿರುತ್ತೆ. ಸೊ ಪೇಪರ್ 1 ನಲ್ಲಿ 40 ಕ್ವಶನ್ ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ಗೆ ಸಂಬಂಧಪಟ್ಟಂತಹ ಕರೆಂಟ್ ಅಫೇರ್ಸ್ ಪ್ರಶ್ನೆ ಇರುತ್ತೆ. ಇನ್ನು 60 ಕ್ವಶನ್ ಅನ್ನ ಹ್ಯುಮ್ಯಾನಿಟೀಸ್ ಅಂತ ಏನ್ ಕರಿತೀವಲ್ವಾ, ಸೊ ಅದಿರುತ್ತೆ. ಪೇಪರ್ 2 ಅಲ್ಲಿ ಪತ್ರಿಕೆ 2ರಲ್ಲಿ 40 ಕ್ವಶನ್ ಕರ್ನಾಟಕಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಇರುತ್ತೆ. ಹಾಗೆ 30 ಕ್ವಶನ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಎನ್ವಿರಾನ್ಮೆಂಟ್, ಬಯೋಡೈವರ್ಸಿಟಿ ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಇರುತ್ತೆ. ಇನ್ನು 30 ಪ್ರಶ್ನೆಗಳು ನಿಮಗೆ ಮೆಂಟಲ್ ಅಬಿಲಿಟಿ ಅಥವಾ ಏನು CSAT ಅಂತ ಏನ್ ಕರಿತೀವಲ್ವಾ ನಮ್ಮ UPSC ಅಲ್ಲಿ, ಆ ತರದೊಂದು ಪ್ರಶ್ನೆ ಪತ್ರಿಕೆ ಅಂದ್ರೆ ಇಂಗ್ಲಿಷ್ ಆಗಿರ್ಬೋದು, ಕಾಂಪ್ರೆಹೆನ್ಷನಲ್ ಪ್ಯಾಸೇಜಸ್ ಆಗಿರ್ಬೋದು, ಪ್ಲಸ್ ಮೆಂಟಲ್ ಅಬಿಲಿಟಿ ಕ್ವಶನ್ಸ್ ಇರುತ್ತೆ. ಸೊ ಒಟ್ಟಾರೆ 100 ಪ್ರಶ್ನೆಗಳು 200 ಅಂಕ 200 ಅಂಕ. ಸೊ ಒಟ್ಟಾರೆ 400 ಮಾರ್ಕ್ಸಿಗೆ ನಿಮಗೆ ಈ KAS ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಿರ್ಬೋದು, ಕಳೆದ 10 ವರ್ಷದಲ್ಲಿ ಕೇವಲ 3 ಬಾರಿ ಆಗಿರುವಂಥ ಪ್ರಶ್ನೆ ಒಂದು ಎಕ್ಸಾಮ್ ಆಗಿದೆ. ಸೊ ಹಾಗಾಗಿ ಸಿಕ್ಕಿರುವಂಥ ಅವಕಾಶವನ್ನ ಯಾರು ಕೈ ಚೆಲ್ಲಬೇಡಿ. ಸೊ ಇದಕ್ಕೆ ಸೂಕ್ತ ರೀತಿಯಲ್ಲಿ ಪ್ರಿಪೇರ್ ಆಗ್ಬೋದು. ಈಗ ನೋಡಿ 40 ಹತ್ತತ್ರ 80 ಕ್ವಶನ್ ನಿಮಗೆ ಕರೆಂಟ್ ಅಫೇರ್ಸ್ ಆಧಾರಿತದ್ದೇ ಇರುತ್ತೆ. ಸೊ ಇವಾಗ ನೀವು ಉಳಿದಿರೋ ದಿನಗಳಲ್ಲಿ ನೀವು ಅದನ್ನು ಹೊಸದಾಗಿ ಓದಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಸೊ ಹಾಗಾಗಿ ನೀವು ಹಳೆ ಪೇಪರ್ಗಳನ್ನು ಅನಾಲಿಸಿಸ್ ಮಾಡೋದ್ರ ಮುಖಾಂತರ ಯಾವುದ್ರ ಮೇಲೆ ಪ್ರಶ್ನೆ ಆಗ್ತಿದೆ, ಸ್ಕೀಮ್ಸ್ ಮೇಲೆ ಆಗ್ತಾ ಇದೆಯಾ, ಬಡ್ಜೆಟ್ ಮೇಲೆ ಆಗ್ತಾ ಇದೆಯಾ, ಅಥವಾ ಎಕನಾಮಿಕ್ ಸರ್ವೆ ಮೇಲೆ ಆಗ್ತಾ ಇದೆಯಾ, ಸೊ ಈ ರೀತಿ ನೀವು ಆಯ್ದುಕೊಂಡು ಹೇಳ್ಬಿಟ್ಟು ಸೊ ನೀವು ಅನಾಲಿಸಿಸ್ ಮಾಡಿ ಓದಿದ್ರೆ ಸೊ ಈಗ ಇರುವಂತಹ ಸೂಕ್ತ ರೀತಿಯಲ್ಲಿ ತಯಾರನ್ನ ಮಾಡ್ತಾ ಹೋಗ್ಬೋದು. ಸೊ ಅದೇ ನಿಟ್ಟಿನಲ್ಲಿ ಅಚೀವರ್ ಸಂಸ್ಥೆಯಿಂದ ನಾವು ಇವ ನಿಮಗೆ ಪ್ರೀವಿಯಸ್ ಇಯರ್ ಪೇಪರ್ಸ್ನಲ್ಲಿ ಆದಂತಹ ಕರ್ನಾಟಕ ಇತಿಹಾಸದ ಪ್ರಶ್ನೆಗಳನ್ನ ನಿಮಗೆ ಒಂದೊಂದಾಗಿ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೇವೆ. ಸೊ ಇದನ್ನ ತಿಳ್ಕೊಂಡು ಅದರ ರಿಲೇಟೆಡ್ ಇರೋ ಕ್ವಶನ್ಸ್ ನೀವು ಓದ್ಕೊಂತ ಹೋದ್ರು ಕೂಡ ನೀವು ಈ ಎಕ್ಸಾಮ್ನ ಸೂಕ್ತ ರೀತಿ ಅಟೆಂಡ್ ಮಾಡ್ಬೋದು. ಸೊ ಇದನ್ನ ಎಲ್ಲರಿಗೂ ಗೊತ್ತಿದೆ ಅಂತ ಹೇಳ್ಕೊಂತೀನಿ. ಸೊ ನಾವಿವಾಗ ಓದ್ತಾ ಇರೋದು ನೋಡಿ, ಕರ್ನಾಟಕ ಹಿಸ್ಟ್ರಿ ಯಾವ್ದ್ರಲ್ಲಿ ಬರ್ತದೆ ಅಂದ್ರೆ ಈ 60 ಕ್ವಶನ್ ಹ್ಯುಮ್ಯಾನಿಟೀಸ್ ಇದೆ ಅಲ್ಲ, ಪೇಪರ್ 1 ನಲ್ಲಿ ಬರ್ತದೆ. ಸೊ ಅದನ್ನ ನಾವು ಇವತ್ತು ಓದ್ತಾ ಹೋಗ್ತೀವಿ. ಸೊ ಫ್ರೆಂಡ್ಸ್, ನಾವು ಇವತ್ತಿನ ವಿಡಿಯೋದಲ್ಲಿ 2020ರ ಗ್ಯಾಸ್ಟೆಡ್ ಪ್ರೊಬೇಷನರ್ಸ್ ಏನ್ KAS ಎಕ್ಸಾಮ್ ಇದೆ, 24 ಆಗಸ್ಟ್ 2020ರಲ್ಲಿ ನಡೆದಿತ್ತು ಈ ಪ್ರಶ್ನೆ ಪತ್ರಿಕೆ. ಸೊ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟಾರೆ ಎಷ್ಟು ಕರ್ನಾಟಕ ಇತಿಹಾಸ ಪ್ರಶ್ನೆಗಳನ್ನ ಕೇಳಿದ್ರು ಅಂತ ಅನ್ನೋದಾದ್ರೆ, ಸೊ ಆ ಸ್ನೇಹಿತರೆ ಆ ಪೇಪರ್ನಲ್ಲಿ ಒಟ್ಟಾರೆ 5 ಪ್ರಶ್ನೆಗಳು, ಪೇಪರ್ 2 ಅಲ್ಲಿ ಒಂದು ಕರೆಂಟ್ ಅಫೇರ್ಸ್ ಆಧಾರಿತ ಒಂದು ಕರ್ನಾಟಕ ಇತಿಹಾಸ ಪ್ರಶ್ನೆ ಇತ್ತು. ಒಟ್ಟಾರೆ 5 ಪ್ರಶ್ನೆಗಳಿದೆ. ಒಟ್ಟಾರೆ ಎಷ್ಟು ಮಾರ್ಕ್ಸ್ ಅಂದ್ರೆ 10 ಅಂಕಗಳಿಗೆ. ನೀವು ನಂಬಲ್ಲ, 400ಕ್ಕೆ ಕೆಲವೊಂದು ಬಾರಿ ಜನರಲ್ ಮೆರಿಟ್ ಅವ್ರಿಗೆ 200 ಆ ಆಸುಪಾಸಿನಲ್ಲಿ ಕಟ್ ಆಫ್ ನಿಂತಿತ್ತು. ನೀವು ಅದನ್ನು KAS ಕಟ್ ಆಫ್, ಗ್ಯಾಸ್ಟೆಡ್ ಪ್ರೊಬೇಷನರಿ ಕಟ್ ಆಫ್ ಅಂತ ಹೊಡೆದ್ರೆ ನಿಮಗೆ KPSC ವೆಬ್ಸೈಟ್ ನಲ್ಲಿ ಸಿಗ್ತದೆ. ಸೊ ಸ್ನೇಹಿತರೆ, ತುಂಬಾ 180 190 ಅಂಕಗಳನ್ನ ತೆಗೆದವರು ಕೂಡ ಕಳೆದ ಬಾರಿ ಪ್ರಿಲಿಮಿನರಿ ಹಂತವನ್ನ ಕ್ಲಿಯರ್ ಮಾಡಿದ್ರು. ಸೊ ಹಾಗಾಗಿ ಈ 10 ಅಂಕಗಳು ಕೂಡ ಬಹಳ ಪ್ರಮುಖವಾಗಿರುತ್ತೆ ನಿಮಗೆ KAS ಎಕ್ಸಾಮ್ ನಲ್ಲಿ. ಸೊ ಕರ್ನಾಟಕ ಹಿಸ್ಟ್ರಿಯಲ್ಲಿ ನೋಡೋದಾದ್ರೆ ಯಾವ ಒಂದು ಕಾನ್ಸೆಪ್ಟ್ ಮೇಲೆ ಕೇಳಿದ್ರು ಕಳೆದ ಬಾರಿ ಅಂದ್ರೆ 2020ರ ಪ್ರಿಲಿಮ್ಸ್ ನಲ್ಲಿ ನೋಡಿ, ಮೊದಲನೇದು ಪ್ರಾಚೀನ ವಿದ್ಯಾ ಕೇಂದ್ರಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಇತ್ತು. ಸೊ ಇದು ಒಂದ್ ಸ್ವಲ್ಪ ಟ್ರೆಂಡ್ ಅಂತ ಹೇಳ್ಬೋದಲ್ವಾ ಸ್ನೇಹಿತರೆ, ಯಾಕೆ ಹೇಳಿ? ಸೊ ಕಳೆದ ಬಾರಿ ಈಗ ಮೊನ್ನೆ ಆದಂತಹ KPSC ಅಸಿಸ್ಟೆಂಟ್ ಕಂಟ್ರೋಲರ್ ಎಕ್ಸಾಮ್ ಆಗಿರ್ಬೋದು, ಅಥವಾ CTI ಎಕ್ಸಾಮ್ಸ್ ನೀವೆಲ್ಲರೂ ಬರ್ದಿದ್ರಿ, ಅದರಲ್ಲೂ ಕೂಡ ವಿದ್ಯಾ ಕೇಂದ್ರಗಳಿಗೆ ಸಂಬಂಧಪಟ್ಟಂತೆ, ಟಂಕ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಪತ್ರಿಕೆ ಇದ್ದೇ ಇತ್ತು, ಒಂದು ಪ್ರಶ್ನೆ ಇದ್ದೇ ಇತ್ತು ಕರ್ನಾಟಕ ಇತಿಹಾಸದಿಂದ. ಸೊ ಹಾಗಾಗಿ ಪ್ರಾಚೀನ ವಿದ್ಯಾ ಕೇಂದ್ರಗಳಾಗಿರ್ಬೋದು, ಅದರ ರಿಲೇಟೆಡ್ ಕಲ್ಚರಲ್ ಅಥವಾ
ಎಜುಕೇಶನಲ್ ಆಸ್ಪೆಕ್ಟ್ಸ್ನ ಏನಿದೆ ಸೊ ಅದನ್ನು ನೀವು ಒಂದು ಸ್ವಲ್ಪ ರೆಫರ್ ಮಾಡಬೇಕಾಗತ್ತೆ ಈ ಪರೀಕ್ಷೆನ ಎದುರಿಸ್ತಾ. ಹಾಗೇನೆ ಸ್ನೇಹಿತರೆ, ರಾಷ್ಟ್ರಕೂಟರ ಮೂಲದ ಬಗ್ಗೆ ಒಂದು ಪ್ರಶ್ನೆಯನ್ನ ಕೇಳಿದ್ರು. ಸೊ ಸ್ನೇಹಿತರೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮೂಲದ ಬಗ್ಗೆ ಹೆಚ್ಚು ಪ್ರಶ್ನೆಗಳನ್ನ ಮಾಡ್ತಿದ್ದಾರೆ ಇತ್ತೀಚಿನ ಟ್ರೆಂಡ್ ಅಲ್ಲಿ ಅಂತ ಹೇಳ್ಬಿಟ್ಟು. ಸೊ ಕದಂಬರ ಮೂಲವನ್ನ ಕೇಳಿದ್ರು ಕಳೆದ ಬಾರಿ ಆದಂತಹ ಪ್ರಶ್ನೆ ಪತ್ರಿಕೆಯಲ್ಲಿ. ಸೊ ಈ ತರ ರಾಷ್ಟ್ರಕೂಟರ ಮೂಲವನ್ನ ಕೇಳ್ತಿದ್ದಾರೆ. ಅಂದ್ರೆ ನಿಮ್ಗೆ ನೀವು ಓದ್ತಾ ಇರಬೇಕಾದ್ರೆ ಪೊಲಿಟಿಕಲ್ ಹಿಸ್ಟ್ರಿಯಲ್ಲಿ ಏನು ಫಸ್ಟಿಗೆ ಆಧಾರಗಳನ್ನ ಓದಿರ್ತೀರಾ, ಮೂಲಗಳನ್ನ ಓದಿರ್ತೀರಾ, ಸೋರ್ಸಸ್, ಆರಿಜಿನ್, ಈ ರೀತಿ ಓದ್ಕೊಂಡು ಆರ್ಡ್ರಲ್ಲೇ ಓದಿರ್ತೀರಾ. ಸೊ ಹಾಗಾಗಿ ಈ ಮೂಲವನ್ನು ಓದೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಸೊ ನೋಡಿ, ಒಂದು ಪ್ರಶ್ನೆ ಆಗಿತ್ತು. ಇನ್ನು ವಿಜಯನಗರ ಮೋಸ್ಟ್ ಇಂಪಾರ್ಟೆಂಟ್ ರೀ. ನೀವು KS ಎಕ್ಸಾಮ್ ಅಂತಾನೆ ಅಲ್ಲ, UPSC ಸಿವಿಲ್ ಸರ್ವಿಸಸ್ ಎಕ್ಸಾಮ್ಸ್ನ ನೀವು ತೆಗೆದುಕೊಂಡ್ರು ಕೂಡ ಕಳೆದ 2022, 23, 24 3 ವರ್ಷದಲ್ಲೂ ಕೂಡ UPSC ಸಿವಿಲ್ ಸರ್ವಿಸಸ್ ಅಲ್ಲಿ ಸ್ನೇಹಿತರೆ, UPSC ಸಿವಿಲ್ ಸರ್ವಿಸಸ್ 2022, 23, 24 ನೀವು ಯಾವುದೇ ಪ್ರಶ್ನೆ ಪತ್ರಿಕೆನ ತೆಗೆದು ನೋಡಿದ್ರು ಕೂಡ ವಿಜಯನಗರ ಸಾಮ್ರಾಜ್ಯದ ಮೇಲೆ ಒಂದು ಪ್ರಶ್ನೆ ಇದ್ದೇ ಇತ್ತು ಸ್ನೇಹಿತರೆ. ಸೊ ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ನಿಮಗೆ ಕರ್ನಾಟಕ ಹಿಸ್ಟ್ರಿಯಿಂದ. ಸೊ ವಿಜಯನಗರದ ಮೇಲೂ ಕೂಡ ಒಂದು ಪ್ರಶ್ನೆನ ನೀವು 2020 ಗ್ಯಾಸ್ಟೆಡ್ ಪ್ರೊಬೇಷನರ್ಸ್ ಎಕ್ಸಾಮ್ಸ್ ನಲ್ಲಿ ನೋಡ್ಬೋದು. ಇನ್ನು ಕರ್ನಾಟಕ ಸ್ವತಂತ್ರ ಚಳುವಳಿ ಮೇಲೆ ಒಂದು ಪ್ರಶ್ನೆ ಇತ್ತು. ಹಾಗೇನೆ ಫ್ಯೂಡಲ್ ಲಾರ್ಡ್ಸ್ ಆಫ್ ಕರ್ನಾಟಕ, ಏನು ಕರ್ನಾಟಕದ ಪಾಳೆಗಾರರು ಅಂತ ಹೇಳ್ತೀವಿ, ಸೊ ಅದರ ಮೇಲೆ ಒಂದು ಪ್ರಶ್ನೆ ಇತ್ತು. ಸೊ ಇಲ್ಲಿ ನೋಡ್ಬೋದು ನೀವು ಅತಿ ಹೆಚ್ಚು ಪ್ರಶ್ನೆ ಅಂದ್ರೆ ಈ ಕಡೆಯಿಂದ ಮಿಡವಲ್ ಮತ್ಕಿಂತ ಮಾಡರ್ನ್ ಕರ್ನಾಟಕ ಹಿಸ್ಟ್ರಿನೂ ಕೂಡ ಫೋಕಸ್ ಮಾಡಿದ್ದಾರೆ. ಹಾಗಂತ ಏನ್ಷಿಯಂಟ್ ಕರ್ನಾಟಕ ಹಿಸ್ಟ್ರಿನ ಬಿಟ್ಟಿಲ್ಲ, ಅಲ್ಲಿ ಕೂಡ ಒಂದು ಪ್ರಶ್ನೆ ಆಗಿದೆ. ಸೊ ಹಾಗಾಗಿ ಒಂದು ಎಲ್ಲಾ ಪಾಯಿಂಟ್ಸ್ ಇಂದನೂ ಕೂಡ ಪ್ರಶ್ನೆಗಳನ್ನ ತಗೋತಾರೆ. ಒಟ್ಟಾರೆ 5 ಪ್ರಶ್ನೆಗಳು ನೀವು ಕರ್ನಾಟಕ ಹಿಸ್ಟ್ರಿಯಿಂದ ಕಳೆದ ಬಾರಿ ಪೇಪರ್ ನಲ್ಲಿ ನೋಡ್ಬೋದು 10 ಅಂಕಗಳಿಗೆ. ಸೊ ಹಾಗಾದ್ರೆ ಸರ್, ಯಾವ ಪ್ರಶ್ನೆಯನ್ನ ತೆಗೆದಿದ್ದಾರೆ ಅಂತ ನಾವು ಈ ವಿಡಿಯೋದಲ್ಲಿ 5 ಪ್ರಶ್ನೆಗಳು ಯಾವ್ದಿತ್ತು, ಸೊ ಜೊತೆಗೆ ನೀವು ಈಗಿನ ಮುಂದೆ ಬರುವಂತಹ ಪರೀಕ್ಷೆಗೆ ಅದರ ರಿಲೇಟೆಡ್ ಯಾವ ತರ ಓದ್ಕೋಬೇಕು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಎಲ್ಲ ವಿದ್ಯಾರ್ಥಿಗಳಿಗೆ ಉಪಯೋಗವಾಗಲಿ ಅಂತ ಹೇಳ್ಬಿಟ್ಟು ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮದಲ್ಲಿ ಕ್ವಶನ್ಸ್ ಅನ್ನ ತೆಗೆದುಕೊಂಡಿದ್ದೇನೆ. ಇದು ನೀವು 2020 ಗ್ಯಾಸ್ಟೆಡ್ ಪ್ರೊಬೇಷನರ್ಸ್ ಪತ್ರಿಕೆ 1 ನೀವು ತೆಗೆದುಕೊಂಡ್ರೆ ಈ ಪ್ರಶ್ನೆಗಳು ಸಿಗುತ್ತೆ. ಸೊ ನೋಡಿ, ಮೊದಲನೇ ಕ್ವಶನ್ ನೋಡೋಣ. ದ ಫೇಮಸ್ ಅಗ್ರಹಾರಾಸ್ ಆಫ್ ಕರ್ನಾಟಕ ಆರ್ ಅಂತ ಒಂದು ಕ್ವಶನ್. ಅಂದ್ರೆ ಕರ್ನಾಟಕದ ಪ್ರಮುಖ ಅಗ್ರಹಾರಗಳೆಂದರೆ ಅಂತ ಹೇಳ್ಬಿಟ್ಟು ಕ್ವಶನ್ ಆಗಿದೆ. ಸೊ ಅದಕ್ಕೂ ಸ್ನೇಹಿತರೆ ಆನ್ಸರ್ ಹೇಳೋಕ್ಕಿಂತ ಮುಂಚೆ, ಸೊ ಯಾರ್ಯಾರಿಗೆ ಈ ವಿಡಿಯೋ ಕ್ವಶನ್ ನಂಗೆ ಆನ್ಸರ್ ಗೊತ್ತಿದೆ ಅವರೆಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೋದು. ಅದಕ್ಕೂ ಮುಂಚೆ ಅಗ್ರಹಾರ ಅಂದ್ರೆ ಏನಂತ ನೀವು ತಿಳ್ಕೋಬೇಕು. ಅಗ್ರಹಾರ ಅಂದ್ರೆ ಸ್ನೇಹಿತರೆ ಏನಾಗ್ತಾ ಇತ್ತು, ಪ್ರಾಚೀನ ಕಾಲದಲ್ಲಿ ಬ್ರಾಹ್ಮಣರಿಗೆ ದಾನ ಕೊಟ್ಟಂತಹ ಒಂದು ಭೂಮಿ ಆಗ್ತಾ ಇತ್ತು ಸ್ನೇಹಿತರೆ. ಅವ್ರು ಅಲ್ಲೇನ್ ಮಾಡ್ತಾ ಇದ್ರು ಅಂದ್ರೆ ವಿದ್ಯಾ ಕೇಂದ್ರಗಳನ್ನ ಮಾಡ್ಕೊಳ್ತಾ ಇದ್ರು. ಸೊ ಅಗ್ರಹಾರ ಒಂದು ಎಜುಕೇಶನಲ್ ಸೆಂಟರ್ಸ್ ರೀತಿ ವರ್ಕ್ ಮಾಡ್ತಾ ಇತ್ತು ಯಾವಾಗ ಪ್ರಾಚೀನ ಕಾಲದಲ್ಲಿ. ಸೊ ಆ ರೀತಿ ಅಗ್ರಹಾರಗಳು ತುಂಬಾ ಇದೆ. ಉದಾಹರಣೆಗೆ ನೀವು ಮಯೂರವರ್ಮನ ಕಥೆಯನ್ನ ನೀವು ಕೇಳಬೇಕಾದ್ರೆ, ಸೊ ಅವರು ತಾಳ್ಗುಂದ ಏನು ಅಲ್ಲಿಂದ ಹೇಳ್ಬಿಟ್ಟು ಶಿವಮುಖ ಅಂತ ಹೇಳ್ಬಿಟ್ಟು ಕರಿತಿದ್ರು ಆಗ ಶಿವಮೊಗ್ಗನ. ಸೊ ಉನ್ನತ ಶಿಕ್ಷಣಕ್ಕಂತ ಹೇಳ್ಬಿಟ್ಟು ಕಂಚಿ ಘಟಿಕಾ ಸ್ಥಾನವನ್ನ ಉನ್ನತ ಶಿಕ್ಷಣ ಕೇಂದ್ರ ಅಂತ ಕರಿತಾ ಇದ್ರು. ಸೊ ಒಂದು ಚಿಕ್ಕ ಅಗ್ರಹಾರದಿಂದ ಘಟಿಕಾ ಸ್ಥಾನಕ್ಕೆ ಹೋಗ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕಂಚಿ ಘಟಿಕಾ ಸ್ಥಾನಕ್ಕೆ ಹೋಗಿರ್ತಾರೆ. ಸೊ ನೀವು ಅಗ್ರಹಾರಗಳ ಬಗ್ಗೆ ನೀವು ಕೇಳಿರ್ತಾರೆ. ಸೊ ಅಗ್ರಹಾರ ಅಂದ್ರೆ ಬ್ರಾಹ್ಮಣರಿಗೆ ದಾನ ಕೊಟ್ಟಂತ ಭೂಮಿ ಪ್ಲಸ್ ಅಲ್ಲಿ ಎಜುಕೇಶನಲ್ ಸೆಂಟರ್ಸ್ ಕೂಡ ಆಗಿತ್ತು. ಸೊ ಆ ತರ ಅಗ್ರಹಾರಗಳು ನಮಗೆ ಏನು ಕರ್ನಾಟಕ ಇತಿಹಾಸ ಥ್ರೂ ಔಟ್ ಸಿಗ್ತಾ ಹೋಗುತ್ತೆ. ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಇತ್ತು, ಹೊಯ್ಸಳ ಎಲ್ಲರ ಕಾಲದಲ್ಲೂ ಕೂಡ ಅಗ್ರಹಾರಗಳು ಇರ್ತಿತ್ತು. ಕೆಲವೊಬ್ರು ರಾಜರು ಖುಷಿಯಾದಾಗ ಏನ್ ಮಾಡ್ತಾ ಇದ್ರು, ತಮ್ಮ ಒಂದು ವೆಯ್ಟಿನ ತುಲಾಭಾರವನ್ನ ಮಾಡಿಸಿ ಅಷ್ಟು ಗ್ರಾಮವನ್ನ ಬ್ರಾಹ್ಮಣರಿಗೆ ದಾನ ನೀಡ್ತಾ ಇದ್ರು. ಸೊ ಈ ತರ ಪದ್ಧತಿ ಎಲ್ಲ ಇತ್ತು ಅಗ್ರಹಾರಗಳಿಗೆ ಸಂಬಂಧಪಟ್ಟಂತೆ. ಸೊ ಇಲ್ಲಿ ಕ್ವಶನ್ ಅನ್ನು ನೋಡ್ತಾ ಹೋಗೋಣ, ಅನಾಲಿಸಿಸ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ನೋಡಿ, ಆಪ್ಷನ್ಸ್ ನಿಮಗೆ ಏನಾಗುತ್ತೆ ಅಂತಂದ್ರೆ ಕೆಲವೊಂದು ಹೆಸರು ನೀವು ಕೇಳೋ ಇರೋದಿಲ್ಲ. ಸೊ ಮತ್ತೆ ಡೌಟ್ ಹೊಡಿತಾ ಇರುತ್ತೆ. ಸೊ ಇದು ಕ್ವಶನ್ ಹೌದಾ ಇಲ್ವಾ ಸರ್, ಇರ್ಬೋದೇನೋ ಮೋಸ್ಟ್ ಪ್ರಾಬೆಬಲಿ ಅಂತ. ಸೊ ನಾವು ಬೆಸ್ಟ್ ಟೆಕ್ನಿಕ್ ಯಾವ್ದು ಮಾಡ್ಬೋದು ಅಂದ್ರೆ ಎಲಿಮಿನೇಷನ್ ಟೆಕ್ನಿಕ್ ಮಾಡ್ಬೋದು. ಸೊ ಕಳೆದ ಬಾರಿ ಏನಾಗಿದೆ, ಒಂದು 2-3 ಸಿವಿಲ್ ಸರ್ವಿಸಸ್ ಪ್ರಶ್ನೆ ಪತ್ರಿಕೆಯಲ್ಲಿ ಎಲಿಮಿನೇಷನ್ನೇ ಮಾಡಕ್ಕಾಗದೇ ಇರೋ ರೀತಿ ಪ್ರಶ್ನೆಗಳನ್ನ ಕೊಡ್ತಾ ಇದ್ರು. ಅಂದ್ರೆ 4 ಜೋಡಿಯನ್ನ ಕೊಟ್ಬಿಟ್ಟು ಮುಂಚೆ ಎಲ್ಲ ಯಾವ ಜೋಡಿ ಸರಿ ಅಂತ ಕೇಳ್ತಿದ್ರೆ, ಇತ್ತೀಚೆಗೆ ಎಷ್ಟು ಜೋಡಿ ಸರಿ ಅಂತ ಕ್ವಶನ್ ಕೇಳ್ತಿದ್ದಾರೆ. ಅಂದ್ರೆ ಎಲ್ಲಾ ಜೋಡಿಗಳ ಬಗ್ಗೆನೂ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಸೊ ಆದ್ರೆ ಈ ಪ್ರಶ್ನೆ ಪತ್ರಿಕೆ ಆ ತರದೇನು ಕಷ್ಟದಿರಲಿಲ್ಲ, ನೀವು ಈಸಿಲಿ ಎಲಿಮಿನೇಷನ್ ಅನ್ನ ಮಾಡಬಹುದಿತ್ತು. ಸೊ ಇಲ್ಲಿ ನೋಡಿ, ಉದಾಹರಣೆಗೆ ಇಲ್ಲಿ ಕರ್ನಾಟಕದಲ್ಲಿರುವ ಪ್ರಮುಖ ಅಗ್ರಹಾರಗಳೆಂದರೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, 3ನೇ ಆಪ್ಷನ್ ಅಲ್ಲಿ ನಳಂದ, ವಿಕ್ರಮಶಿಲಾ ಇದೆ. ಸೊ ಇವೆರಡು ವಿಶ್ವವಿದ್ಯಾನಿಲಯ ಇತ್ತು ಪ್ರಾಚೀನ ಕಾಲದಲ್ಲಿ. ಸೊ ಇದನ್ನ ಈಸಿಲಿ ನೀವು ಏನ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಹಾಗೇನೆ ನೋಡಿ, ಇಲ್ಲಿ ವೆಂಗಿ ಇದೆ. ಸೊ ವೆಂಗಿ ಕೂಡ ನಿಮಗೆ ಗೊತ್ತು, ವೆಂಗಿ ಚಾಲುಕ್ಯರು ಅಂತ ಬರ್ತಾರೆ. ಹಾಗೆ ಕರ್ನಾಟಕದಲ್ಲಿಲ್ಲ. ಸೊ ಇದನ್ನು ಕೂಡ ನೀವು ಎಲಿಮಿನೇಟ್ ಮಾಡ್ಬೋದು. ಸೊ ಈಗ ತೆಗೆದುಕೊಂಡ್ಬಂದಾಗ ಇವೆರಡು ಪ್ರಶ್ನೆಯಲ್ಲಿ ಮೈಸೂರು, ಮಾಗಡಿ, ಬೇಲೂರು, ಹಂಪಿ ಅಂತಿದೆ. ಸೊ ನೋಡಿ,
ಏನು ಮಾಗಡಿ ಅಥವಾ ಮೈಸೂರು ಏನ್ ಬಂದಿರುತ್ತೆ, ಮಧ್ಯ ಕರ್ನಾಟಕದಿಂದ ಈ ಕಡೆ ಏನ್ ಬರುತ್ತೆ, ಅವಾಗ ಮಾಗಡಿ ಕೆಂಪೇಗೌಡರು ಅಂತ ಬರ್ತಾರೆ, ಅಂದ್ರೆ 1ನೇ ಕೆಂಪೇಗೌಡ ನಂತರ ಬರುವಂತವ್ರು. ಸೊ ಅದಾಗಿರ್ಬೋದು. ಮೈಸೂರು ಕೂಡ ನಂತರದಲ್ಲಿ ಹದಿನಾಡು ಅಂತ ಇರುತ್ತೆ, ಅದ್ ನಂತರದಲ್ಲಿ ಅದು ಪ್ರಮುಖವಾಗಿ ಕೇಂದ್ರ ಆಗತ್ತೆ. ಬಟ್ ಇಲ್ಲಿ ಅಗ್ರಹಾರವನ್ನ ಕೇಳಿದ್ದಾರೆ. ಸೊ ಕರೆಕ್ಟ್ ಉತ್ತರ ಬಂದ್ಬಿಟ್ಟು ಇದಕ್ಕೆ ಸ್ನೇಹಿತರೆ ನಾಗಾವಿ. ಇದು ಕೂಡ ಪ್ರಶ್ನೆ ಪತ್ರಿಕೆ ಒಂದು ಸಪರೇಟ್ ಆಗಿ ಕ್ವಶನ್ ಆಗಿತ್ತು ರೀಸೆಂಟ್ ಎಕ್ಸಾಮ್ಸ್ ನಲ್ಲಿ. ಲಕ್ಕುಂಡಿ, ಸಾಲೋಟಗಿ ಮತ್ತೆ ಹರಿಹರಪುರ. ಸೊ ಇದು 4 ಕೂಡ ಅಗ್ರಹಾರಗಳಾಗಿತ್ತು. ಸೊ ಇದು ಸರಿಯಾದ ಉತ್ತರ ಆಗಿತ್ತು ಸ್ನೇಹಿತರೆ. ಸೊ ಸರಿಯಾದ ಉತ್ತರ ನೋಡೋಣ. ಅಫಿಷಿಯಲ್ ಕೀ ಆನ್ಸರ್ ಪ್ರಕಾರ, ಅಧಿಕೃತ ಕೀ ಉತ್ತರ ಪ್ರಕಾರ ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ಸೊ ಸ್ನೇಹಿತರೆ ಇವಾಗ ಇದ್ರ ರಿಲೇಟೆಡ್ ಇವಾಗಿನ ಬರುವಂತಹ ಪ್ರಿಲಿಮ್ಸ್ಗೆ ಯಾವ ತರ ಓದಬೇಕು ಅನ್ನೋದಾದ್ರೆ ಸ್ನೇಹಿತರೆ ನೀವೊಂದು ಪಟ್ಟಿಯನ್ನ ಮಾಡ್ಕೋಬೇಕಾಗತ್ತೆ. ಈಗ ಸಮಯ ಕಡಿಮೆ ಇದೆ, ಆದರೆ ನೀವು ಅಟ್ಲೀಸ್ಟ್ ಏನು ಮಾಡ್ಬೋದು ಅಂತಂದರೆ ಯಾವ್ಯಾವ ವಿದ್ಯಾ ಕೇಂದ್ರಗಳಿದ್ದಾವೆ ಅಥವಾ ಎಲ್ಲೆಲ್ಲಿ ಟಂಕ ಶಾಲೆಗಳಿದ್ದಾವೆ, ಎಲ್ಲೆಲ್ಲಿ ಜೈನ ಕೇಂದ್ರಗಳಿದ್ದಾವೆ, ಎಲ್ಲೆಲ್ಲಿ ಬೌದ್ಧ ಕೇಂದ್ರಗಳಿದ್ದಾವೆ, ಎಲ್ಲೆಲ್ಲಿ ವೈಷ್ಣವ ಶೈವ ಕೇಂದ್ರಗಳಿದ್ದಾವೆ, ಈ ರೀತಿ ಅಟ್ಲೀಸ್ಟ್ ನೀವು ಅದನ್ನು ನೋಡ್ಕೊಳ್ಬೇಕಾಗತ್ತೆ. ಸೊ ಈ ರೀತಿ ನೋಡ್ಕೊಂಡಾಗ ಈ ಕಾನ್ಸೆಪ್ಟ್ ಮೇಲೆ, ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಅನ್ನು ತೆಗೆದಾಗ ನೀವು ಸುಲಭವಾಗಿ ಅದಕ್ಕೆ ಉತ್ತರವನ್ನು ನೀಡ್ಬೋದು. ಸೊ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಅಮಾಂಗ್ ದ ಫಾಲೋಯಿಂಗ್ ವಿಚ್ ಸ್ಕಾಲರ್ ಆರ್ಗ್ಯೂಡ್ ದಟ್ ರಾಷ್ಟ್ರಕೂಟಾಸ್ ವರ್ ಆಫ್ ಕನ್ನಡ ಆರಿಜಿನ್ ಅಂತ ಹೇಳ್ಬಿಟ್ಟು, ಅಂದ್ರೆ ಈ ಕೆಳಗಿನ ಯಾವ ವಿದ್ವಾಂಸರು ರಾಷ್ಟ್ರಕೂಟರ ಕನ್ನಡ ಮೂಲವನ್ನ ವಾದಿಸಿದ್ದಾರೆ ಅಂತ ಪ್ರಶ್ನೆ. ಇದು ಈಸಿ ಆನ್ಸರ್ ಸ್ನೇಹಿತರೆ. ಡಾಕ್ಟರ್ ಎ ಸಲ್ತೇಕರ್, ಡಾಕ್ಟರ್ ಫ್ಲೀಟ್, ಡಿ.ಆರ್. ಭಂಡಾರ್ಕರ್, ಕೆ.ವಿ. ಸುಬ್ರಹ್ಮಣ್ಯಂ ಅಯ್ಯರ್ ಅಂತ ಹೇಳ್ಬಿಟ್ಟು. ಸೊ ಉತ್ತರ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸರಿಯಾದ ಉತ್ತರ ಬಂದ್ಬಿಟ್ಟು ನಿಮಗೆ ಆಪ್ಷನ್ ಎ ಡಾಕ್ಟರ್ ಎ ಎಸ್ ಅಲ್ತೇಕರ್ ಅಂತ ಹೇಳ್ಬಿಟ್ಟು. ನೋಡಿ ಸ್ನೇಹಿತರೆ, ರಾಷ್ಟ್ರಕೂಟ ಏನಾಗುತ್ತೆ, ಸುಮಾರು ಜನ ಬರ್ತಾರೆ ಏನು ವಿದ್ವಾಂಸರು. ಒಬ್ಬೊಬ್ರು ಏನ್ ಹೇಳ್ತಾರೆ, ಈ ರಾಷ್ಟ್ರಕೂಟ ಅನ್ನೋ ಪದ ರಾಥೋಡಿಗೆ ಸಮಾಂತರವಾಗಿದೆ, ಇವರು ರಜಪೂತರು ಅಂತ ಹೇಳ್ತಾರೆ. ಒಬ್ಬೊಬ್ರು ಇಲ್ಲ, ಇವರು ರೆಡ್ಡಿ ಅಂದ್ರೆ ತೆಲುಗು ಮೂಲದವರು ಅಂತ ಹೇಳ್ತಾರೆ. ಕೆಲವೊಬ್ರು ಇವರು ಮರಾಠಿ ಮೂಲದವರು ಅಂತ ಹೇಳ್ತಾರೆ. ಈ ರೀತಿ ಹಲವಾರು ವಾದವನ್ನ ಮಂಡಿಸಿರ್ತಾರೆ. ಬಟ್ ಎ ಸಲ್ತೇಕರ್ ಮೊದಲಾದಾಗಿ ನೋಡ್ತಾರೆ, ಈ ರಾಷ್ಟ್ರಕೂಟ ಅನ್ನೋ ಪದಕ್ಕೆ ನಾವು ಅರ್ಥ ಹುಡುಕ್ತಾ ಇದೀವಿ. ಬಟ್ ಪದದ ಅರ್ಥನ ನೀವು ನೋಡಿದಾಗ ರಾಷ್ಟ್ರಕೂಟ, ರಾಷ್ಟ್ರ ಅಂದ್ರೆ ದೇಶ, ಕೂಟ ಅಂದ್ರೆ ರಾಜ್ಯಪಾಲ. ಸೊ ಇವರು ದೇಶದ ರಾಜ್ಯಪಾಲಗಳಾಗಿದ್ರು. ಸೊ ಹಾಗಾದ್ರೆ ಇವರು ಇಲ್ಲಿನವರೇ ಅಂತ ಹೇಳ್ಬಿಟ್ಟು ಕನ್ನಡ ವಾದವನ್ನ ಮಂಡಿಸ್ತಾರೆ. ಸೊ ಹಾಗಾಗಿ ಸಲ್ತೇಕರ್ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ. ಸೊ ಇದು ನಿಮಗೆ ಗೊತ್ತಿತ್ತು ಅಂತ ಅನ್ಕೊಂತೀನಿ. ಇದು ನೇರ ಪ್ರಶ್ನೆ ಸ್ನೇಹಿತರೆ, ಇದರಲ್ಲಿ ಏನು ಟ್ವಿಸ್ಟ್ ಏನು ಕೇಳಿಲ್ಲ. ಸೊ ಸುಲಭವಾಗಿ ಕೇಳಿದ್ದಾರೆ. ಸೊ ಯಾರ್ಯಾರು ಓದಿರ್ತಾರೆ ಪ್ರತಿಯೊಬ್ರು ಕೂಡ ಇದಕ್ಕೆ ಉತ್ತರ ಮಾಡಬಹುದು. ಸೊ ಹಾಗಾಗಿ ಈಗ ಮುಂದೆ ಬರುವಂತಹ ಪ್ರಶ್ನೆಗಳಿಗೆ ಯಾವ ತರ ಇದನ್ನ ಓದಬೇಕು ಅನ್ನೋದಾದ್ರೆ, ಸೊ ಎಲ್ಲೆಲ್ಲ ಏನು ವಿದ್ವಾಂಸರ ಹೆಸರು ಬರುತ್ತೆ, ಅವರ ಒಂದು ಬರೆದಿರೋ ಪುಸ್ತಕಗಳ ಹೆಸರು ಬರುತ್ತೆ. ಸೊ ಅದನ್ನ ನೀವು ನೋಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ನ್ಯೂಸ್ ಪೇಪರ್ಗಳಾಗಿರ್ಬೋದು, ಅದ್ರ ರಿಲೇಟೆಡ್ ಇರೋ ವ್ಯಕ್ತಿಗಳಾಗಿರ್ಬೋದು, ಅವ್ರ ಮೇಲೆ ಪ್ರಶ್ನೆಗಳು ಸುಮಾರನ್ನ ನೀವು ನೋಡ್ಬೋದು. ಸೊ ಹಾಗಾಗಿ ಯಾವ ವ್ಯಕ್ತಿಗಳು ವಿದ್ವಾಂಸರ ಹೆಸರುಗಳನ್ನ ನಾವು ಕರ್ನಾಟಕ ಇತಿಹಾಸ ಮಾಡ್ತಾ ಓದ್ತೀವಿ. ರಾಬರ್ಟ್ ಬ್ರೂಸ್ಫುಟ್ ಆಗಿರ್ಬೋದು, ಫ್ಲೀಟ್ ಆಗಿರ್ಬೋದು, ನಮ್ಮ BL ರೈಸ್ ಆಗಿರ್ಬೋದು. ಸೊ ಯಾವುದೇ ವ್ಯಕ್ತಿ ಬಂದರೂ ಕೂಡ ಅವ್ರ ರಿಲೇಟೆಡ್ ಸ್ವಲ್ಪ ವಿಷಯಗಳನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ, ಸೊ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ದ ಮೇನ್ ಪ್ಲೇಸ್ ಫಾರ್ ದ ವಾರ್ಸ್ ಬಿಟ್ವೀನ್ ವಿಜಯನಗರ ಅಂಡ್ ಬಹಮನಿ ಈಸ್. ವಿಜಯನಗರ ಮತ್ತು ಬಹಮನಿ ನಡುವೆ ಸಂಘರ್ಷಕ್ಕೆ ಕಾರಣವಾದ ನೆಲ ಯಾವುದು ಅಂತ ಅಂದ್ರೆ ಸ್ನೇಹಿತರೆ, ನಾನು ನಿಮಗೆ ಮ್ಯಾಪ್ ಬರ್ದಿ ತೋರಿಸ್ತೀನಿ ನೋಡಿ. ಸೊ ಸ್ನೇಹಿತರೆ, ನಮ್ಮ ವಿಜಯನಗರ ಸಾಮ್ರಾಜ್ಯ ಈ ತುಂಗಾಭದ್ರಾ ನದಿ ಕೆಳಗೆ ಬರ್ತಾ ಇತ್ತು. ಹಾಗಾದ್ರೆ ತುಂಗಾಭದ್ರಾ ನದಿ ಮೇಲ್ಗಡೆ ಯಾವ ಸಾಮ್ರಾಜ್ಯ ಇತ್ತು ಅಂತ ಹೇಳಿದ್ರೆ ಅದು ಬಹಮನಿ ಸಾಮ್ರಾಜ್ಯ ಸ್ನೇಹಿತರೆ. ಇವರಿಬ್ರು ಒಂದೇ ಟೈಮ್ ನಲ್ಲಿ ಇರ್ತಾರೆ, ಕಂಟೆಂಪರರಿ ಸಾಮ್ರಾಜ್ಯ ಆಗಿರುತ್ತೆ. ಸೊ ಯಾಕಂದ್ರೆ ಇದು 1336ಗೆ ಸ್ಥಾಪನೆ ಆಗಿ 1342ಗೆ ಸ್ವತಂತ್ರ ಆದ್ರೆ ಇದು 1347ಗೆ ಸ್ಥಾಪನೆ ಆಗಿರುತ್ತೆ. ಸೊ ಅಕ್ಕಪಕ್ಕದಲ್ಲಿ ಯಾರ್ಯಾರು ಇರ್ತಾರೆ ಅಂತಂದ್ರೆ ನಿಮ್ಗೆ ಇಲ್ಲಿ ಒರಿಸ್ಸಾದ ಗಜಪತಿಗಳಿರ್ತಾರೆ. ಸೊ ಈ ತರ ಒಂದು ಆಗಿನ ಒಂದು ಸೋಷಿಯಲ್ ಸ್ಟೇಟಸ್ ಇರುತ್ತೆ. ಈಗ ವಿಜಯನಗರದವರು ಮತ್ತೆ ಬಹಮನಿಯವರು ಯಾವ ಒಂದು ಪ್ರದೇಶಕ್ಕೆ ಕಿತ್ತಾಡ್ತಾ ಇದ್ರು ಅಂದ್ರೆ ಇಲ್ಲಿ ನೋಡಿ, ವಿಜಯನಗರ ಬಹಮನಿ ನಡುವೆ ಇರುವಂತಹ ಒಂದು ದೋಆಬ್ ಪ್ರದೇಶ, ಇಂಗ್ಲಿಷ್ ಅಲ್ಲಿ ಡೋಬ್ ರೀಜನ್ ಅಂತ ಕರಿತೀವಿ. ಸೊ ಇದು ಏನು ಆ ನದಿ ಇತ್ತಲ್ವಾ, ತುಂಗಾಭದ್ರಾ ನದಿ, ಅದರ ಸುತ್ತಮುತ್ತಲಿನ ಫಲವತ್ತಾದ ಪ್ರದೇಶ ಇತ್ತು. ಸೊ ಯಾಕೆ ರಾಜರು ಯುದ್ಧ ಮಾಡ್ತಾ ಇದ್ರು ಅಂದ್ರೆ ಪ್ರಮುಖ ವರಮಾನ ಭೂಕಂದಾಯ ಆಗಿತ್ತು ಸ್ನೇಹಿತರೆ, ಲ್ಯಾಂಡ್ ರೆವಿನ್ಯೂ ಆಗಿತ್ತು. ಸೊ ಎಲ್ಲಿ ಹೆಚ್ಚು ಫಲವತ್ತತೆ ಇರುತ್ತೋ ಹೆಚ್ಚು ಕಂದಾಯ ಬರ್ತಾ ಇತ್ತು. ಹಾಗಾಗಿ ಈ ಒಂದು ಪ್ರದೇಶಕ್ಕೋಸ್ಕರ, ಈ ಫಲವತ್ತಾದ ದೋಆಬ್ ಪ್ರದೇಶಕ್ಕೋಸ್ಕರ ವಿಜಯನಗರ ಮತ್ತು ಬಹಮನಿ ಸಾಮ್ರಾಜ್ಯದವರು ಎಷ್ಟು ವರ್ಷಗಳ ಗಟ್ಟಲೆ ಯುದ್ಧವನ್ನ ಮಾಡ್ತಾ ಹೋಗ್ತಾರೆ. ಸೊ ಇದಕ್ಕೆ ಈಸಿಲಿ ನೀವು ಆನ್ಸರ್ ಮಾಡ್ಬೋದು, ರಾಯಚೂರ್ ದೋಆಬ್ ಪ್ರದೇಶ ಅಂತ ಹೇಳ್ಬಿಟ್ಟು. ಸೊ ಗೋವಾ ಪ್ರದೇಶ ಅಲ್ಲ, ಗೋವಾಗೋಸ್ಕರ ಕೂಡ ಹೊಡೆದಾಡ್ತಾರೆ. ಬಟ್ ಏನಂತ ಹೇಳಿದ್ರೆ ಅದು ಕೊನೆಗೆ ಪೋರ್ಚುಗೀಸಿಗೆ ಹೋಗುತ್ತೆ ಕೃಷ್ಣದೇವರಾಯ ಟೈಮಲ್ಲಿ. ಸೊ ನಂತರ ಕೊಂಕಣ ಭಾಗ ವಿಜಯನಗರದ ಹತ್ರನೇ ಸುಮಾರು ಭಾಗ ಇರುತ್ತೆ, ಒಂದಿಷ್ಟು ಸರಿ ಬಹಮನಿ ಸುಲ್ತಾನರ ಹತ್ರ ಇರುತ್ತೆ. ಮಧುರೈ ಸಾಮ್ರಾಜ್ಯ ಸ್ವಲ್ಪ ಏನು ತುಂಬಾ ಕೆಳಗೆ ಬರೋದ್ರಿಂದ ವಿಜಯನಗರದವರ ಹತೋಟಿಯೇ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ರಾಯಚೂರ್ ದೋಆಬ್ ರೀಜನ್ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ.
ಹಾಗಾದ್ರೆ ಈ ಮುಂಬರುವಂತಹ ಪ್ರಿಲಿಮ್ಸ್ ಪ್ರಶ್ನೆಗೆ ಈ ಒಂದು ಕಾನ್ಸೆಪ್ಟ್ ಇಂದ ಯಾವ ರೀತಿ ತಿಳ್ಕೊಳ್ಬೇಕು ಅನ್ನೋದಾದ್ರೆ ಸ್ನೇಹಿತರೆ, ಇಲ್ಲಿ ಪ್ಲೇಸ್ ಬಗ್ಗೆ ಕೇಳಿದ್ದಾರೆ, ಪರ್ಟಿಕ್ಯುಲರ್ ಪ್ಲೇಸ್ ಬಗ್ಗೆ ಕೇಳಿದ್ದಾರೆ. ಸೊ ಹಾಗಾಗಿ ನೀವು ಮುಂದಿನ ಪರೀಕ್ಷೆಗಳಿಗೆ ಓದ್ತಾ ಸೊ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಬಗ್ಗೆ, ಪಿಕ್ಲಿ ಹಾಳ್ ಆಗಿರ್ಬೋದು, ಸಂಗನಕಲ್ಲು ಆಗಿರ್ಬೋದು, ಸೊ ಆ ತರ ಪ್ರೀ ಹಿಸ್ಟಾರಿಕ್ ಸೈಟ್ಸ್ ಇಂದ ಹಿಡಿದು ಉದಾಹರಣೆಗೆ ನಮ್ಮ 5ನೇ ಬಿಲ್ಲಮ್ಮ ಮತ್ತೆ ಎಮ್ಮಡಿ ವೀರಬಲ್ಲಾಳ ಕರ್ನಾಟಕ ಚಕ್ರವರ್ತಿ ಅಂತ ಬಿರುದನ್ನ ತೆಗೆದುಕೊಂಡಾಗ ಯಾವ ಪ್ರದೇಶಕ್ಕೆ ಕಿತ್ತಾಡ್ತಾ ಇದ್ರು ಅಂತ ಕೇಳ್ಬೋದು. ಸೊ ಈ ತರ ಪ್ರಮುಖ ಪ್ರದೇಶಗಳು ನಮಗೆ ಇಂಪಾರ್ಟೆಂಟ್ ಆಗತ್ತೆ. ಇನ್ನು ಗಂಗಾವಾಡಿ, ನೊಳಂಬವಾಡಿಗೋಸ್ಕರ ಚೋಳರು, ನಮ್ಮ ಕಲ್ಯಾಣಿ ಚಾಲುಕ್ಯರು 200-300 ವರ್ಷಗಳ ಕಾಲ ಯುದ್ಧ ಮಾಡ್ತಾರೆ. ಸೊ ಹಾಗಾಗಿ ಈ ತರ ಪ್ಲೇಸಸ್ ಗಳ ಬಗ್ಗೆ ನೀವು ಪರೀಕ್ಷೆಗೆ ಓದ್ಕೊಂಡು ಹೋಗ್ಬೇಕಾಗತ್ತೆ. ಸೊ ನಂತರದಲ್ಲಿ ಮುಂದಿನ ಪ್ರಶ್ನೆಯನ್ನ ನೋಡೋಣ. ವಿಚ್ ಡೇ ವಾಸ್ ಸೆಲೆಬ್ರೇಟೆಡ್ ಆಸ್ ಅಖಿಲ ಕರ್ನಾಟಕ ಸತ್ಯಾಗ್ರಹ ಡೇ ಡ್ಯೂರಿಂಗ್ ಫ್ರೀಡಮ್ ಮೂವ್ಮೆಂಟ್? ಯಾವ ದಿನವನ್ನ ಅಖಿಲ ಕರ್ನಾಟಕ ಸತ್ಯಾಗ್ರಹ ದಿನ ಎಂದು ಸ್ವತಂತ್ರ ಚಳುವಳಿಯಲ್ಲಿ ಆಚರಿಸಲಾಯಿತು ಅಂತ ಪ್ರಶ್ನೆ. 12 ಡಿಸೆಂಬರ್, 12 ಜನವರಿ, 12 ಜುಲೈ, 12 ಸೆಪ್ಟೆಂಬರ್. ಸ್ನೇಹಿತರೆ, ಈ ರೀತಿಯಾದಂತಹ ಪ್ರಶ್ನೆಗಳು ಹೆಚ್ಚು ಕೇಳ್ತಾ ಇದ್ದಾರೆ. ಇದು ಮಾಡರ್ನ್ ಕರ್ನಾಟಕ ಹಿಸ್ಟ್ರಿ ಅಂದ್ರೆ ಏನು ಫ್ರೀಡಮ್ ಸ್ಟ್ರಗಲ್ ಮತ್ತು ಯೂನಿಫಿಕೇಶನ್ ಇದೆ, ಅವೆರಡು ಚಾಪ್ಟರ್ ಇಂದ ಹೆಚ್ಚು ಕ್ವಶನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದೇ ರೀತಿ ಏಕೀಕರಣ ದಿನ ಅಂತ ಯಾವಾಗ ಅಂತ ಒಂದ್ಸತಿ ಪ್ರಶ್ನೆ ಆಗಿತ್ತು, ಅಕ್ಟೋಬರ್ 10ನೇ ತಾರೀಕು. ಸೊ ಇದಕ್ಕೆ ಯಾರಾದ್ರೂ ಉತ್ತರ ಗೊತ್ತಿದ್ರೆ ಇದಕ್ಕೆ ಸರಿಯಾದ ಉತ್ತರವನ್ನ ಹೇಳಿ. ಸರಿಯಾದ ಉತ್ತರ ಬಂದ್ಬಿಟ್ಟು 12 ಜನವರಿ ಆಗಿರುತ್ತೆ ಸ್ನೇಹಿತರೆ. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ತಾ, ಮುಂಬರುವ ಪ್ರಿಲಿಮ್ಸ್ ಪ್ರಶ್ನೆ ಪತ್ರಿಕೆಯಲ್ಲಿ ಸೊ ಈ ರೀತಿಯಾದಂತಹ ದಿನಗಳ ಸಂಬಂಧ ಇರುವಂತಹ ವಿಷಯಗಳನ್ನ ನೀವು ಓದ್ಕೊಂತ ಹೋಗಿ. ಸೊ ನೋಡಿ, ಕೊನೆಯ ಪ್ರಶ್ನೆ ನೋಡೋದಾದ್ರೆ, ಯಾವ ನಾಯಕರು ಹೈದರಾಲಿಯೊಡನೆ ಸೆಣಸಾಡಿದನು ಅಂತ. ಸೊ ಸುಮಾರು ಜನ ಮದಕರಿ ನಾಯಕರ ಜಯಂತಿ ಮಾಡ್ತಾರೆ, ಕೆಂಪೇಗೌಡರ ಜಯಂತಿ ಮಾಡ್ತಾರೆ. ಎಷ್ಟನೇ ಕೆಂಪೇಗೌಡರು ಸರ್ ಅಂತ ಕೇಳಿದ್ರೆ ಆ ಸೆಲೆಬ್ರೇಟ್ ಮಾಡ್ತಿರೋರಿಗೆ ಗೊತ್ತಿಲ್ಲ ಆಗಿರುತ್ತೆ. ಸೊ ಹಾಗಾಗಿ ನೀವೊಬ್ರು ಅಭ್ಯರ್ಥಿ ಆಗಿರೋದ್ರಿಂದ, ಸ್ಪರ್ಧಾರ್ಥಿ ಆಗಿರೋದ್ರಿಂದ ಈ ತರ ವಿಚಾರಗಳನ್ನ ತಿಳ್ಕೊಂಡಿರ್ಬೇಕಾಗತ್ತೆ. ಸೊ ಸ್ನೇಹಿತರೆ, ಎಷ್ಟನೇ ಮದಕರಿ ನಾಯಕ ಹೈದರಾಲಿ ಜೊತೆ ಯುದ್ಧ ಮಾಡಿದ್ದು ಅಂದ್ರೆ ಅದು 5ನೇ ಮದಕರಿ ನಾಯಕ ಸ್ನೇಹಿತರೆ. ಸೊ ಹೌದು, 5ನೇ ಮದಕರಿ ನಾಯಕ. ಯಾವಾಗ ನಮ್ಮ ಹೈದರಾಲಿ ನಿರಂಕುಶಾಧಿಕಾರಿಯಾಗಿ ಕರ್ನಾಟಕವನ್ನ ದಂಡಯಾತ್ರೆ ಮಾಡ್ತಾರೋ, ಸೊ ಅವಾಗ ಆ ಹೈದರಾಲಿಗೆ ನೆರವನ್ನ ಕೊಟ್ಟಿದ್ದು 5ನೇ ಮದಕರಿ ನಾಯಕ. ತುಂಬಾ ಪ್ರಮುಖ ಏನು ಬಿದನೂರನ್ನ ಕ್ಯಾಪ್ಚರ್ ಮಾಡ್ತಾರೆ, ಅದರಲ್ಲಿ 5ನೇ ಮದಕರಿ ನಾಯಕನ ಪಾರ್ಟ್ ತುಂಬಾ ಇತ್ತು. ಇನ್ನು ಆನವಟ್ಟಿ ಕದನ ಅಂತ ಆಗತ್ತೆ, ಆಗ 5ನೇ ಮದಕರಿ ನಾಯಕ ಸಹಾಯಕ್ಕೆ ಹೋಗೋದಿಲ್ಲ ಹೈದರಾಲಿಗೆ. ಆಗಿಂದ ಹೈದರಾಲಿ ಮತ್ತು ಮದಕರಿ ನಾಯಕರ ಒಂದು ವಿರುದ್ಧವಾಗಿ ಸೆಣಸಾಟ ಸ್ಟಾರ್ಟ್ ಆಗತ್ತೆ. ಸೊ ಅದರಿಂದ ಕೋಟೆ ಕಥೆಗಳನ್ನ ನೀವು ಕೇಳಿದಿರ, ಚಿತ್ರದುರ್ಗದ ಕೋಟೆ ಕಥೆಗಳನ್ನ. ಸೊ ಅದು 5ನೇ ಮದಕರಿ ನಾಯಕ ಆಗಿತ್ತು. ಸೊ ಇದೊಂದು ನೇರ ಪ್ರಶ್ನೆ. ಇದು ಕೂಡ ಯಾರ್ಯಾರು ಓದಿರ್ತಾರೆ, ಫ್ಯೂಡಲ್ ಲಾರ್ಡ್ಸ್ ಅಂತ ಒಂದು ಚಿಕ್ಕ ಚಾಪ್ಟರ್, ಕರ್ನಾಟಕದ ಪಾಳೆಗಾರರು ಅಂತ. ಏನು 1565 ತಾಳಿಕೋಟೆ ಕದನ ಆಗುತ್ತೆ. ಸೊ ನಂತರದಲ್ಲಿ ಎಲ್ಲ ಸಣ್ಣ ಪುಟ್ಟ ಸಾಮ್ರಾಜ್ಯ ಪಾಳೆಗಾರರು ಕೂಡ ಸ್ವತಂತ್ರವನ್ನ ಘೋಷಣೆ ಮಾಡ್ಕೊಳ್ತಾರೆ. ಅದರಲ್ಲಿ ಪ್ರಥಮ ದರ್ಜೆ ಅಮರ ನಾಯಕರಾದಂತಹ ನಮ್ಮ ಕೆಳದಿ ಸಂಸ್ಥಾನದ ನಾಯಕರು, ಯಲಹಂಕದ ನಾಡಪ್ರಭುಗಳು, ಹಾಗೆ ಮೈಸೂರು ಒಡೆಯರು, ಹಾಗೆ ಚಿತ್ರದುರ್ಗದ ಪಾಳೆಗಾರರು ಕೂಡ ಪ್ರಬಲಕ್ಕೆ ಬರ್ತಾರೆ. ಸೊ ಆಗ ನಾವು ಇವ್ರ ಬಗ್ಗೆ ಎಲ್ಲ ಓದ್ತೀವಿ. ಸೊ 5ನೇ ಮದಕರಿ ನಾಯಕ ಇದಕ್ಕೆ ಸರಿಯಾದ ಉತ್ತರ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋದಲ್ಲಿ. ಕಳೆದ ವರ್ಷ, ಹಿಂದಿನ ವರ್ಷಗಳಲ್ಲಿ ನಡೆದಂತಹ KS ಪ್ರಶ್ನೆ ಪತ್ರಿಕೆಯಲ್ಲಿ ಕರ್ನಾಟಕ ಇತಿಹಾಸದ ಪ್ರಶ್ನೆಗಳನ್ನು ನಾವು ಓದಿ ವಿಶ್ಲೇಷಣೆ ಮಾಡ್ಕೊಂಡಿದ್ದೀವಿ. ಮುಂಬರುವ ಪರೀಕ್ಷೆಗೆ ತಯಾರು ಕೂಡ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನ ಕೂಡ ನೋಡ್ಕೊಂಡಿದ್ದೀವಿ. ಸೊ ಇದೇ ರೀತಿ ಎಲ್ಲ ಕಾನ್ಸೆಪ್ಟ್ಸ್ಗಳಲ್ಲಿ ಕೂಡ ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ಬರ್ತಾ ಹೋಗುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ 2017 ಆದಂತಹ ಒಂದು ಪ್ರಶ್ನೆ ಪತ್ರಿಕೆನ ಇಟ್ಕೊಂಡು ನಾವು ಕ್ವಶನ್ಸ್ ಅನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನೀವು ನಮ್ಮ ವೆಬ್ಸೈಟಿಗೆ ನೀವು ಭೇಟಿ ನೀಡಬಹುದು. ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ ಅನ್ನೋ ವೆಬ್ಸೈಟಿಗೆ ಹೋದಾಗ ಅಲ್ಲಿ ಕಾನ್ಸೆಪ್ಟ್ ಟೆಸ್ಟ್, ಆನ್ಲೈನ್ ಟೆಸ್ಟ್ ಅಂತ ಇರುತ್ತೆ, ಅದನ್ನ ಕೂಡ ನೀವು ತೆಗೆದುಕೊಳ್ಬಹುದು. ನಂತರದಲ್ಲಿ ಸೊ ನೀವು ಹೊಸ ಬ್ಯಾಚಸ್ಗೆ ಅಡ್ಮಿಷನ್ ಆಗೋದಾದ್ರೆ, ಯಾರ್ಯಾರು VA ಎಕ್ಸಾಮ್ ಹಾಕಿದ್ದೀರಾ, PDO ಎಕ್ಸಾಮ್ಸ್ ಹಾಕಿದ್ದೀರಾ, ಸೊ ನಮ್ಮ ಸಂಸ್ಥೆಗೆ ನೀವು ಭೇಟಿ ನೀಡಬೇಕಂದ್ರೆ ರಾಘವೇಂದ್ರ ಮಠದ ರಸ್ತೆ, ತಿಲಕ್ ನಗರ್, 1ನೇ ಕ್ರಾಸ್ ಅಲ್ಲಿ ಸತತ 10 ವರ್ಷದಿಂದ ಉತ್ತಮ ಫಲಿತಾಂಶವನ್ನು ದಾಖಲಿಸ್ತಾ ಬಂದಿದ್ದೇವೆ. ಸೊ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕೂಡ ನೀವು ಸಂಪರ್ಕಿಸಬಹುದು ಅಂತ ಹೇಳ್ತಾ, ಸೊ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತಾ ಇರ್ತೀನಿ. ಧನ್ಯವಾದಗಳು.